ನಮಸ್ಕಾರ. ಶೈ ಫ್ಲೇವರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಹೆಸರು ಕಾಳಿನ ಕೆಂಪಕ್ಕಿ ಉಂಡೆ. ಕೆಂಪಕ್ಕಿ ಉಂಡೆ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು, ಮತ್ತು ಬೆಲ್ಲ ಸಕ್ಕರೆ ಇಲ್ಲದೆ ನಾವು ಏನೆಲ್ಲ ಹಾಕಿ ಮಾಡಬಹುದು, ಕಡಿಮೆ ಸಮಯದಲ್ಲಿ ಮಾಡಬಹುದಾದಂಥ ಉಂಡೆ, ಏನೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. 1 ಕಪ್ ಆಗಷ್ಟು ಹೆಸರು ಕಾಳು, 1 ಕಪ್ ಆಗಷ್ಟು ಖರ್ಜೂರ, ಸ್ವಲ್ಪ ಒಣ ದ್ರಾಕ್ಷಿ, ಆಮೇಲೆ ಬಾದಾಮಿ ತೊಗೊಳ್ಳೋಣ 1 ಕಪ್ ಆಗಷ್ಟು, ಮತ್ತು ಒಣ ಕೊಬ್ಬರಿ, ಮತ್ತು 2-3 ಸ್ಪೂನ್ ಕೆಂಪಕ್ಕಿ. ಕಡಿಮೆ ಸಾಮಗ್ರಿಯನ್ನು ಉಪಯೋಗಿಸಿ ರುಚಿಯಾದ ಉಂಡೆ ಮಾಡೋಣ ಬನ್ನಿ. ಇವಾಗ ಹೆಸರು ಕಾಳನ್ನು ನಾವು ಹುರ್ಕೊಳ್ಳೋಣ. ಒಂದು ಹಂಚು ಇಟ್ಕೊಂಡಿದ್ದೀನಿ, ಅದಕ್ಕೆ ಹೆಸರು ಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ಕೆಂಪಾಗೋವರೆಗೂ ಸ್ವಲ್ಪ ನಾವು ಹುರ್ಕೊಳ್ಳೋಣ. ಈ ಥರ ಕೆಂಪಾಗಬೇಕು. ಈ ಥರ ಕೆಂಪಗಾದ್ಮೇಲೆ ಒಂದು ಪ್ಲೇಟಿಗೆ ತಗೊಳ್ಳೋಣ. ನೆಕ್ಸ್ಟ್ ಬಾದಾಮಿ 1 ಕಪ್ ಆಗೋಷ್ಟು ಬಾದಾಮಿ ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಹುರ್ಕೊಂಡು ನೆಕ್ಸ್ಟ್ ಅಕ್ಕಿ, ಕೆಂಪಕ್ಕಿ 2-3 ಸ್ಪೂನ್ ಕೆಂಪಕ್ಕಿ, ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಇದನ್ನು ಹುರ್ಕೊಂಡಾಯಿತು. ನೆಕ್ಸ್ಟು ಹೆಸರು ಕಾಳು, ಕೆಂಪಕ್ಕಿ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮತ್ತು ಬಾದಾಮಿ, ಮತ್ತು ಒಣ ಕೊಬ್ಬರಿ. ಅದೇ ಹಂಚ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಒಣ ದ್ರಾಕ್ಷಿನೂ ಹುರ್ಕೊಳ್ಳೋಣ. ಹುರ್ಕೊಂಡಾದ್ಮೇಲೆ ಇದನ್ನು ತಕ್ಕೊಂಡ್ಬಿಡೋಣ. ತಕ್ಕೊಂಡಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಹಿಟ್ಟನ್ನ ತರಿಯಾಗಿ ಈ ಥರ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ 5-6 ಏಲಕ್ಕಿ ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ 1 ಕಪ್ ಆಗೋಷ್ಟು ಖರ್ಜೂರ, ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿದಾದಮೇಲೆ ಈ ಥರ ಬರುತ್ತೆ. ಉಂಡೆ ಕಟ್ಟೋಕ್ಕೆ ಬರುತ್ತೆ. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಈ ಥರ ಆಯಿತು. ಇದಕ್ಕೆ ದ್ರಾಕ್ಷಿ ಹಾಕಿ ಉಂಡೆ ಕಟ್ಟೋಣ ಬನ್ನಿ. ಈ ಥರ ಆಯಿತು. ನಾನೆಲ್ಲ ಉಂಡೆ ಕಟ್ಕೊಂಡೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.